Hello students. So in the previous video we were discussing about the operating cycle. So where I explained you one problem related to operating cycle method along with the theory. Is it? So first time ಅದರ ಬಗ್ಗೆ ಎಲ್ಲ theory ಹೇಳಿದೆ, ಆ ಮೆಥಡ್ ಹೆಂಗದ, ಅದರಾಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿ, and related to that we had seen one problem also, how to calculate the working capital by using operating cycle method. Yes, okay, fine. Now we are moving to next problem related to this method only. So let us see the problem. See, the problem is from your textbook only, that is illustration 2. So have a look on the problem. See, the following are the data of Shiva Limited taken from the accounting records. So the following data related to the Shiva Company Limited. Okay, so what are the information they are given? See, you can notice here, whatever the information they are providing here, it is different from the previous problem. Yes, so in previous problem it is little different, where you used to calculate the operating cycle period. So first you calculated that, and you calculated the operating expenses, and later operating cycle, that means how many times this process is going to repeat. ಅಂದ್ರೆ ಈಗ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿ ಅದನ್ನೆಲ್ಲ ಫಿನಿಶ್ಡ್ ಗೂಡ್ಸ್ ಕನ್ವರ್ಟ್ ಮಾಡಿ ಅದನ್ನು ಆಮೇಲೆ ಮಾರ್ಕೆಟಿಗೆ ಸೇಲ್ ಮಾಡಿ ಆಮೇಲೆ ಲೆಟರ್ಸ್ ಹತ್ರ ದುಡ್ಡು ಕಲೆಕ್ಟ್ ಮಾಡಿಕೊಂಡು, ದಟ್ ಮೀನ್ಸ್ ದ ರಾ ಮೆಟೀರಿಯಲ್ ಇಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಅಗೇನ್. ಸೊ ವಾಟ್ ಈಸ್ ದ ಟೈಮ್ ಪೀರಿಯಡ್? ಓಕೆ, ಸೊ ಹಿಂದಿನ ಪ್ರಾಬ್ಲಮ್ ನಾವು ನೋಡಿದ್ವಿ, ಆ ಟೈಮ್ ಪೀರಿಯಡ್ ಕನ್ಸಿಡರ್ ಮಾಡಿ ಈ ಥರ ಒಂದು ವರ್ಷನಾಗ ಎಷ್ಟು ಸತಿ ರಿಪೀಟ್ ಆಗ್ತದೆ. It may repeat for every 80 days or 90 days, 60 days, okay, depending upon the company operation. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದನ್ನು ಆಪ್ರೇಟಿಂಗ್ ಸೈಕಲ್ ಇನ್ ಅ ಇಯರ್ ಅಂತ ಹೇಳಿದ್ದು. ಆ ಥರ ಪ್ರೊಸೆಸ್, ಆ ಸೈಕಲ್ ಎಷ್ಟು ಸತಿ ಆಗ್ತದೆ ಅಂತೇಳಿ, ಇಟ್ ಮೇ ಬಿ 4 times 5 times ಲೈಕ್ ದಿಸ್. ಓಕೆ, ಸೊ ಅಷ್ಟೆಲ್ಲ ಇನ್ಫಾರ್ಮೇಷನ್ ಸಿಕ್ಕಾದ್ಮೇಲೆ ಲಾಸ್ಟಿಗೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಿದ್ವಿ, ಹೌದಲ್ರಿ? ಈಗ ಇಲ್ಲಿ ನಮಗೊಂದಿಷ್ಟು ಇನ್ಫಾರ್ಮೇಷನ್ ಏನು ಕೊಟ್ಟಾರಲ್ಲ, ಇದನ್ನು ಯಾವ ಫಾರ್ಮುಲಾಸ್ ಅಪ್ಲೈ ಮಾಡಬೇಕು ಅಂತ ಹೇಳಿ ಅವ್ರು ಆಲ್ರೆಡಿ ಕೊಟ್ಬಿಟ್ಟಾರೆ ನಿಮ್ಗಲ್ಲಿ. ಆ ಫಾರ್ಮುಲಾಸನ್ನ ನಿಮ್ಗೆ ಆಲ್ರೆಡಿ ಒಂದು ಸತಿ ಹೇಳೀನಿ. ಆಪ್ರೇಟಿಂಗ್ ಸೈಕಲ್ ಮೆಥಡ್ ಹೇಳೋಕ್ಕಿಂತ ಮುಂಚೆ ಆಪ್ರೇಟಿಂಗ್ ಸೈಕಲ್ ಪೀರಿಯಡ್ ಅಂತ ನಾವು ಆಪ್ರೇಟಿಂಗ್ ಸೈಕಲನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ಒಂದು ಫಾರ್ಮುಲಾ ಇತ್ತು. ದಟ್ ವಾಸ್ O is equal to R plus W plus F plus D minus C. That is, O is nothing but operating cycle is equal to raw material plus work in progress plus finished goods plus debtors minus creditors. Okay, ಸೊ ಇಲ್ಲಿ ಇದನ್ನು ಎಲ್ಲ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದೊಂದು ಫಾರ್ಮುಲಾ ಇತ್ತು ಅಂತ ನಿಮ್ಗೆ ನಾನು ಹೇಳಿದ್ದೆ. ಈಗ ನಾವೇನು ಮಾಡಬೇಕು, ಈಗ ಆ ಫಾರ್ಮುಲಾಸ್ ಅಪ್ಲೈ ಮಾಡಿ ಈ ಥರ ವೆರೈಟಿ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡ್ತೀವಿ. ಓಕೆ, ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಡೈರೆಕ್ಟ್ಲಿ ಕೊಟ್ಬಿಟ್ಟಾರ್ರಿ ಆ್ಯಾವ್ರೇಜ್ನಾಗೆ. ಸೊ ನೀವೇನೂ ಮಾಡೋದಿಲ್ಲ, ಡೈರೆಕ್ಟ್ಲಿ ಫಾರ್ಮುಲಾ ಅಪ್ಲೈ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. Okay, let's start the problem and we'll see. So related to the Shiva Company Limited, what are the information they have provided? See here, average stock of raw materials during the year. So first, average stock of raw materials during the year. Stock of raw materials is nothing but what? So raw materials usually period amount ಎಷ್ಟು ಅಂತ ಕೊಟ್ಟಾರೆ, average ಅವ್ರ ಅಮೌಂಟ್ ಕೊಟ್ಟೇ ಬಿಟ್ಟಾರ್ರಿ. ಓಕೆ, ರಾ ಮೆಟೀರಿಯಲ್ ಎಷ್ಟದ ಅಂತೇಳಿ. ಸೊ ಎಷ್ಟದ ಇಲ್ಲಿ 3,60,000. ನೆಕ್ಸ್ಟ್, average stock of work in progress during the year. ಸೊ ಯೂಶ್ವಲಿ ವರ್ಕ್ ಇನ್ ಪ್ರೋಗ್ರೆಸ್ ಅದ ಆಗುವಂಥ ವೆಚ್ಚ ಎಷ್ಟು ಅಂಥೇಳಿ, ಆ್ಯಾವ್ರೇಜ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಅದರದ್ದು ಎಷ್ಟು ಅಂಥೇಳಿ 2 lakh ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಆ್ಯಾವ್ರೇಜ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಡ್ಯೂರಿಂಗ್ ದ ಇಯರ್. ಸೊ ದ ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್, ದಟ್ ಈಸ್ 1,08,000. ನೆಕ್ಸ್ಟ್ ಈಸ್ ಆ್ಯಾವ್ರೇಜ್ ಬ್ಯಾಲೆನ್ಸ್ ಆಫ್ ಡೇಟರ್ಸ್. ಸೊ ಯೂಶ್ವಲಿ ಡೇಟರ್ಸ್ ಕಡೆ ಮಿನಿಮಮ್ ನೀವು ಇಡುವಂಥ ದುಡ್ಡು ಅದರಷ್ಟು ಸೇಲ್ ಆಗಿರ್ತದೆ, ಅದರೊಳಗೆ ನೀವು ಯೂಶ್ವಲಿ ಕ್ರೆಡಿಟ್ ಸೇಲ್ಸ್ ಜಾಸ್ತಿ ಮಾಡ್ತಾರೆ ಕಂಪ್ನಿದವರು, ಯಾಕಂದರೆ ಲೇಟರ್ ದೇ ಕ್ಯಾನ್ ಕಲೆಕ್ಟೆಡ್ ವೆನ್ ಎವರ್ ದೇ ಫೈಂಡ್ ದ ನೆಸೆಸರಿ. ಓಕೆ, ಯಾಕಂದರೆ ಯೂಶ್ವಲಿ ಬಿಸ್ನೆಸ್ನಾಗ ಹಾಗೆ ಆಗ್ತಾವೆ, ಟ್ರಾನ್ಸಾಕ್ಷನ್ಸೇ ಭಾಳ ಆಗ್ತಾವ್ರಿ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿದ್ದ ಡೇಟರ್ಸ್ ಕಡೆಯಿಂದ ಎಷ್ಟು ಕಲೆಕ್ಟ್ ಮಾಡ್ಕೋಬೇಕಂದ್ರೆ 3 lakh rupees. ನೆಕ್ಸ್ಟ್, ಆ್ಯಾವ್ರೇಜ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ಗೆ ನೀವು ಎಷ್ಟು ಕೊಡಬೇಕು. ಸೊ ಯೂಶ್ವಲಿ ಕ್ರೆಡಿಟ್ ಸೇಮ್, ಈಗ ಹೆಂಗೆ ಡೇಟರ್ಸ್ ಕಡೆಯಿಂದ ದುಡ್ಡು ಇಸ್ಕೋಬೇಕಾಗ್ತದೆ, ಹಂಗೆ ಇನ್ನೊಬ್ರು ನಿಮಗೆ ಯಾರು ರಾ ಮೆಟೀರಿಯಲ್ ಸಪ್ಲೈ ಮಾಡ್ಯಾರಲ್ಲ ಅವ್ರಿಗೆ ನೀವು ಬಿಸ್ನೆಸ್ ಏನಾಗ್ತದೆ, ಡೇಟರ್ ಆಗ್ತದೆ.
ಬಿಸ್ನೆಸ್ಸಿಗೆ ಸಪ್ಲೈಯರ್ಸ್ ಏನಾಗ್ತಾರೆ, ಕ್ರೆಡಿಟರ್ಸ್ ಆಗ್ತಾರೆ. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ಯೂಶ್ವಲಿ ಕ್ರೆಡಿಟರ್ಸ್ ದುಡ್ಡು ಎಷ್ಟು ಕೊಡಬೇಕಾಗ್ತದೆ ಯೂಶ್ವಲಿ ಅಂತಂದ್ರೆ 2,40,000. ಓಕೆ, ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ದ ಸಮ್ ಇನ್ಫಾರ್ಮೇಷನ್ ದೇ ಹ್ಯಾವ್ ಗಿವನ್ ಅಮೌಂಟ್ಸ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಆವ್ರೇಜ್ ಡೈಲಿ ಸೇಲ್ಸ್. ಸೊ ಆವ್ರೇಜ್ ಡೈಲಿ ಎಷ್ಟು ಸೇಲ್ ಆಗ್ತದೆ ಯೂಶ್ವಲಿ ಅಂತಂದ್ರೆ 4,000 ಅಂತ ಹೇಳಾರೆ. ಓಕೆ, ಸೊ ಇಟ್ ಮೈಟ್ ಬಿ ಇನ್ ಯೂನಿಟ್ಸ್ ವಿ ಕ್ಯಾನ್ ಸೇ. ಸೊ 4,000 ಯೂಶ್ವಲಿ ಸೇಲ್ಸ್ ಆಗ್ತದೆ. ನೆಕ್ಸ್ಟ್ average daily cost of finished goods sold. So cost of finished goods is nothing but what? ಸೊ ಸೇಲ್ಸ್ ಮಾಡೋ ಮುಂದಾಗ ಅವ್ರು ತಮ್ಮ ಪ್ರಾಫಿಟ್ ಆ್ಯಡ್ ಅಪ್ ಮಾಡ್ತಾರೆ. ಫಿನಿಶ್ಡ್ ಗೂಡ್ಸಿಗೆ ಕಾಸ್ಟ್ ಇನ್ಕರ್ ಮಾಡಿರ್ತಾರಲ್ಲ ಅದು ಬರೀ ಕಾಸ್ಟ್ ಕನ್ಸಿಡರ್ ಮಾಡಿದ್ದಾರೆ, ಏನೋ ಪ್ರಾಫಿಟ್ ಆ್ಯಡ್ ಅಪ್ ಆಗಿರೋದಿಲ್ಲ. ಅದು ಎಷ್ಟಂದ್ರೆ 3,600. ನೆಕ್ಸ್ಟ್ ಆವ್ರೇಜ್ ಡೈಲಿ ಕನ್ಸ್ಯೂಮ್ಷನ್ ಆಫ್ ರಾ ಮೆಟೀರಿಯಲ್ ಎಷ್ಟು ಯುಟಿಲೈಸ್ ಆಗ್ತದೆ ಅಂತಂದ್ರೆ 2,400. ಓಕೆ, ದಿಸ್ ಈಸ್ ದ ಡೇಟಾ ದೇ ಹ್ಯಾವ್ ಪ್ರೊವೈಡೆಡ್. ಇಲ್ಲಿ ನೀವು ನೋಡ್ಬೋದು ಎಲ್ಲ ಆವ್ರೇಜ್ನಾಗೆ ನಮಗೆ ಮಾಡಿ ಕೊಟ್ಟಾರೆ. ಈಗ ನೀವೇನು ಮಾಡ್ಬೇಕಂದ್ರೆ ನಮಗೊಂದಿಷ್ಟು ಫಾರ್ಮುಲಾಸ್ ಗೊತ್ತವ, ಆ ಫಾರ್ಮುಲಾಸ್ ಅಪ್ಲೈ ಮಾಡಿ ನಾವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸಿ ನೆಕ್ಸ್ಟ್ ಇನ್ಫಾರ್ಮೇಷನ್, ಆವ್ರೇಜ್ ಪೀರಿಯಡ್ ಆಫ್ ಕ್ರೆಡಿಟ್ ಅವೈಲೇಬಲ್ ಫ್ರಮ್ ದ ಸಪ್ಲೈಯರ್ಸ್ ಈಸ್ 100 days. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋ ಜರೂರತ್ತಿಲ್ಲ, ಆಲ್ರೆಡಿ ಅವ್ರು ಕೊಟ್ಬಿಟ್ಟಾರೆ. ಓಕೆ, ದಿಸ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಗಿವನ್ ಹಿಯರ್. ಈಗ ಬಾಕಿ ಎಲ್ಲ ಡೇಸ್ ಅದು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು, ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಆಲ್ರೆಡಿ ನಿಮಗೆ ಕ್ರೆಡಿಟರ್ಸದ್ದು ಕೊಟ್ಟೇ ಬಿಟ್ಟಾರೆ. ಓಕೆ, ಕ್ರೆಡಿಟರ್ಸ್ ಯೂಶ್ವಲಿ ಮೈನಸ್ ಮಾಡ್ತೀವಿ, ಆಲ್ರೆಡಿ ಕೊಟ್ಟೇ ಬಿಟ್ಟಾರೆ. ಸೊ ವಾಟ್ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್, ಹ್ಯಾವ್ ಅ ಲುಕ್ ಹಿಯರ್. ಫ್ರಮ್ ದ ಅಬೋವ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ average period of raw materials holding in stores. So the periods you have to calculate here. So average period of raw materials holding in the stores. Next, credit period available to customers. ಸೊ ಪಿರಿಯಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಮ್ಗೆ ಇಲ್ಲೆಲ್ಲ ಸೇಲ್ಸ್ ಎಷ್ಟಾಗ್ತದೆ ಅಥವಾ ಅದರ ಅಮೌಂಟ್ ಎಷ್ಟು ಅಂತೆಲ್ಲ ಕೊಟ್ಟಾರೆ, ಅದಕ್ಕೆ ಪಿರಿಯಡ್ ಎಷ್ಟು ಕೊಟ್ಟಿರ್ತಾರೆ ಅದನ್ನು ಕ್ಯಾಲ್ಕುಲೇಟ್ ಈಗ ಮಾಡಬೇಕು. ನೆಕ್ಸ್ಟ್, ಆವ್ರೇಜ್ ಪಿರಿಯಡ್ ಫಾರ್ ವಿಚ್ ಫಿನಿಶ್ಡ್ ಗೂಡ್ಸ್ ಸ್ಟೇ ಇನ್ ರಾ ಮೆಟೀರಿಯಲ್ಸ್ ಗೋಡೌನ್ಸ್. ಸೊ ಫಿನಿಶ್ಡ್ ಗೂಡ್ಸ್ ಒಮ್ಮೆ ಗೂಡ್ಸ್ ರೆಡಿ ಆಗಾದ್ಮೇಲೆ ಎಷ್ಟು ಟೈಮ್ ಪೀರಿಯಡ್ ತನಕ ಅದು ಗೋಡೌನ್ನಾಗ ಸ್ಟಾಕ್ ಉಳಿತದೆ. ನೆಕ್ಸ್ಟ್, ಆವ್ರೇಜ್ ಪೀರಿಯಡ್ ಆಫ್ ಕನ್ವರ್ಷನ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ಸೊ ವಾಟ್ ಈಸ್ ದ ಟೈಮ್ ಟೇಕನ್ in the production department to convert the raw materials into finished goods. That period we should calculate here. ಇವೆಲ್ಲ ಇನ್ಫಾರ್ಮೇಷನ್ ಹಿಂದಿನ ಪ್ರಾಬ್ಲಮ್ನಾಗ ಕೊಟ್ಟುಬಿಟ್ಟಿದ್ರು, ಈಗ ಇದನ್ನ ಪಿರಿಯಡ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. ಆ್ಯಂಡ್ ನೆಕ್ಸ್ಟ್ ಈಸ್ ವಾಟ್, ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಇನ್ ಡೇಸ್. ವರ್ಕಿಂಗ್ ಕ್ಯಾಪಿಟಲ್ ಸೈಕಲನ್ನು ಒಂದು ಕ್ಯಾಲ್ಕುಲೇಟ್ ಮಾಡಿ, ಅಂದರೆ ಟೋಟಲ್ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಸಿಗ್ತದೆ ನಮಗೆ. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಂತ ಹೇಳಾರಿ. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಸೊ ಲೆಟ್ ಅಸ್ ಸಿ ದ solution part. See here. So calculation of operating cycle. So working capital cycle ಅಂತ ಇದಕ್ಕೆ ನಾವು ಹೇಳ್ಬೋದು. ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋಣ್ರಿ, ಆವ್ರೇಜ್ ಆಫ್ ರಾ ಮೆಟೀರಿಯಲ್ಸ್ ಹೋಲ್ಡಿಂಗ್. ಸೊ ಆವ್ರೇಜ್ ಪೀರಿಯಡ್ ಯೂಶ್ವಲಿ ರಾ ಮೆಟೀರಿಯಲ್ಸ್ ಎಷ್ಟು ದಿನ ತನಕ ನಮ್ಮ ಕಡೆ ಇರ್ತದೆ, ಅದಕ್ಕೊಂದು ಫಾರ್ಮುಲಾ ಅದ. ಏನದ ರೀ, ಆವ್ರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಡೈಲಿ ಕನ್ಸ್ಯೂಮ್ಷನ್. ಸೊ ಆವ್ರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟೇ ಬಿಟ್ಟಾರೆ. ಎಷ್ಟು ರಾ ಮೆಟೀರಿಯಲ್ಸ್ ಯೂಶ್ವಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿ, ಅಮೌಂಟ್ ಎಷ್ಟದ ರೀ, 3,60,000. ಸೊ ಡೈಲಿ ಕನ್ಸ್ಯೂಮ್ಷನ್ ಅಂದರೆ ಪರ್ ಡೇ ಕನ್ಸ್ಯೂಮ್ಷನ್ ಎಷ್ಟದ ಅದ್ರದ್ದು, ಪರ್ ಡೇ ಯುಟಿಲೈಸೇಷನ್ ಎಷ್ಟದ, 2,400. ಸೊ ಇಷ್ಟು ಮಾಡಿದಾಗ ಡಿವೈಡ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಸಿಗ್ತದೆ, 150 days. ದ್ಯಾಟ್ ಮೀನ್ಸ್ ಯೂಶ್ವಲಿ ದ ರಾ ಮೆಟೀರಿಯಲ್ಸ್ ವಿಲ್ ಬಿ ಹೋಲ್ಡಿಂಗ್ ಫಾರ್ 150 days. 150 days ತನಕನೂ ಅವರು ಇಟ್ಕೊಂಡಿರ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ರಾ ಮೆಟೀರಿಯಲ್ಸ್. ಸಿ ಒನ್ ಥಿಂಗ್ ಇನ್ ದಿಸ್ ಪ್ರಾಬ್ಲಮ್ ವಾಟ್ ದೇ ಹ್ಯಾವ್ ಡಿಡ್ ಹಿಯರ್, ಇದು ಏನು 150 days ಬಂದದಲ್ಲ, ಇವರು ಸಿ ರಾ ಮೆಟೀರಿಯಲ್ಸ್ ಯಾರು ಸಪ್ಲೈ ಮಾಡಿರ್ತಾರೆ, ಕ್ರೆಡಿಟರ್ಸ್ ಸಪ್ಲೈ ಮಾಡಿರ್ತಾರೆ, ಹೌದಿಲ್ರಿ. ಸೊ ಕ್ರೆಡಿಟರ್ಸ್ ಪಿರಿಯಡನ್ನು ನಾವು ಕನ್ಸಿಡರ್ ಮಾಡಲೇಬೇಕು, ಅದನ್ನು ಮೈನಸ್ ಮಾಡ್ತೀವಿ ಯೂಶ್ವಲಿ. ಅದನ್ನ ಇಲ್ಲಿ ಏನು ಮಾಡ್ಯಾರ, ಟೋಟಲ್ ಬದಲಿ ಇಲ್ಲೇ ಮೈನಸ್ ಮಾಡ್ಯಾರ. ನೀವು ನೋಡ್ಬೋದು ಇಲ್ಲಿ ಲೆಸ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಬೈ ಕ್ರೆಡಿಟರ್ಸ್ 100 ಅಂತ ತೊಗೊಂಡಾರ. ಸೊ ಡೈರೆಕ್ಟ್ಲಿ ನೀವು ಅದನ್ನು 100 ಇಲ್ಲೇ ಮೈನಸ್ ಮಾಡಬಹುದು, ಇಲ್ಲ ಅಂದರೆ ಅಷ್ಟೂ ಪಿರಿಯಡ್ಸ್ ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟಿಗೆ ಮೈನಸ್ ಮಾಡಬಹುದು. ಓಕೆ, ಸೊ ಫಾರ್ಮುಲಾ ಪ್ರಕಾರ ಲಾಸ್ಟಿಗೆ ಮೈನಸ್ ಕ್ರೆಡಿಟರ್ಸ್ ಅಂತ ತೊಗೊಂಡಾರ. ಮೊದಲು ರಾ ಮೆಟೀರಿಯಲ್ ಪೀರಿಯಡ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಡೆಟರ್ಸ್ ಪೀರಿಯಡ್ ಕನ್ಸಿಡರ್ ಮಾಡಿ ಮೈನಸ್ ಕ್ರೆಡಿಟರ್ಸ್ ಅಂತ ಮಾಡಿದ್ದಾರೆ. ಎಸ್, ಸೊ ಯು ಕ್ಯಾನ್ ಡೂ ದ್ಯಾಟ್ ಮೆಥಡ್ ಆಲ್ಸೋ ಲೈಕ್ ದ್ಯಾಟ್, ಆರ್ ಎಲ್ಸ್ ಡೈರೆಕ್ಟ್ಲಿ ಇಲ್ಲಿ ಪ್ರಾಬ್ಲಮ್ನ ಏನು ಮಾಡಿದ್ದಾರೆ, ಇಲ್ಲಿ ಏನು 150 days ಬಂದದಲ್ಲ ಅದರಾಗೆ 100 days ಮೈನಸ್ ಮಾಡಿ 50 days ಆನ್ಸರ್ ತೊಗೊಂಡಾರ. ಓಕೆ, ಐ ಹೋಪ್
ಕ್ಯಾನ್ ಸಿ ದಿಸ್ ಇಸ್ ವಿಸಿಬಲ್ 50 ಡೇಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ನೀವು ಹೆಂಗೆ ಮಾಡಿದ್ರೆ ನಿಮ್ಗೆ ಆನ್ಸರ್ ಸೇಮೇ ಬರ್ತದೆ. ಇಲ್ಲೆಲ್ಲ ಕಡೆ ಮೈನಸ್ ಮಾಡೋದೇನೆ ಅಲ್ಲ, ಮತ್ತೇನೂ ಇಲ್ಲ. ಎಸ್, ಇದನ್ನು ಅಂದರೆ ಕ್ರೆಡಿಟರ್ಸ್ ಪೀರಿಯಡ್ ಅಂತೂ ಕಂಪಲ್ಸರಿ ಮೈನಸ್ ಮಾಡಬೇಕು. ಐದರ್ ಯು ಡಿಡಕ್ಟ್ ಹಿಯರ್ ಆರ್ ಎಟ್ ಲಾಸ್ಟ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಆನ್ಸರ್. ಸೊ 50 ಡೇಸ್. ನೆಕ್ಸ್ಟ್ ಈಸ್ ವಾಟ್? ಆ್ಯಾವ್ರೇಜ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಆ್ಯಾವ್ರೇಜ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಯೂಶ್ವಲಿ ಕೆಲಸ ಎಷ್ಟು ಟೈಮ್ ಪೀರಿಯಡ್ ತೊಗೋತದೆ, ಸೊ ಕನ್ವರ್ಷನ್ ಪ್ರೊಸೆಸ್ ಎಷ್ಟು ಆಗ್ತದೆ, ಓಕೆ, ಪೀರಿಯಡ್ ಎಷ್ಟದ ಅಂಥೇಳಿ ಸಿ ಇಲ್ಲಿ ಕೊಟ್ಟಾರ. ಏನು ತೊಗೋಬೇಕ್ರಿ ಫಾರ್ಮುಲಾ? ಆ್ಯಾವ್ರೇಜ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡಿವೈಡೆಡ್ ಬೈ ಆ್ಯಾವ್ರೇಜ್ ಡೈಲಿ ಫ್ಯಾಕ್ಟ್ರಿ ಕಾಸ್ಟ್. ಓಕೆ, ದಟ್ ಮೀನ್ಸ್ ಸೊ ಯೂಶ್ವಲಿ ವರ್ಕ್ ಇನ್ ಪ್ರೋಗ್ರೆಸ್ ಯೂಸ್ ಆಗಿಂದ ಸ್ಟಾಕ್, ಓಕೆ, ಸ್ಟಾಕ್ ಡಿವೈಡೆಡ್ ಬೈ ಡೈಲಿ ಕಾಸ್ಟ್. ಡೈಲಿ ಎಷ್ಟು ಖರ್ಚು ಮಾಡ್ತಾರಲ್ಲ ಕಂಪನಿ ಪರ್ ಡೇ ಕಾಸ್ಟ್ ಎಷ್ಟದ ಅಂದ್ರೆ 3600. ದೆನ್ ಡಿವೈಡ್ ಮಾಡಿದಾಗ ನಮಗೇನು ಸಿಗ್ತದೆ ಅಂದ್ರೆ ಯೂಶ್ವಲಿ ಕನ್ವರ್ಷನ್ ಪ್ರೊಸೆಸ್ದು ಟೈಮ್ ಪೀರಿಯಡ್ ನಮಗೆ ಸಿಗ್ತದೆ. ಸೊ ಕೆಲಸ ಯಾವಾಗ ನಿರಂತರ ನಡೀತಿರ್ತದಲ್ಲ ಅದರದ್ದು ನಮಗೆ ಟೈಮ್ ಪೀರಿಯಡ್ ಸಿಗ್ತದೆ. ಎಷ್ಟು ಅಂದ್ರೆ 56 ಡೇಸ್. ಓಕೆ, ಸೊ 56 ಡೇಸ್. ಸೊ 2 lakh ಡಿವೈಡೆಡ್ ಬೈ 3600 is equal to 56 days. So this is average taken for work in progress. Next you can see that is average period finished goods. So finished goods time period ಕೇಳಾರೆ. ಸೊ ಯೂಶ್ವಲಿ ಗೂಡ್ಸ್ ತಯಾರಾಗಾದ್ಮೇಲೆ ನೀವೇನು ಮಾಡ್ತೀರಿ, ಎಷ್ಟು ದಿನ ತನಕ ಯೂಶ್ವಲಿ ಹೋಲ್ಡ್ ಮಾಡ್ತೀರಿ ಫಿನಿಶ್ಡ್ ಗೂಡ್ಸ್ ನಿಮ್ಮ ಹತ್ರ ಸ್ಟಾಕ್ ಅಂತ ಇಟ್ಕೋತೀರಿ. ಅದರದ್ದು ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ದ್ಯಾಟ್ ವಾಟ್ ಈಸ್ ದ ಫಾರ್ಮುಲಾ? ಸೊ ಆ್ಯಾವ್ರೇಜ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಸೊ ಫಿನಿಶ್ಡ್ ಸ್ಟಾಕ್ ವ್ಯಾಲ್ಯೂ ತೊಗೊಂಡಾರ 1,08,000 ಡಿವೈಡೆಡ್ ಬೈ 3,600. ಇಲ್ಲಿ ನಾವು 3,600 ಅದಕ್ಕೆ ತೊಗೊಳಿತೀವಿ ಅಂದರೆ ಆ್ಯಾವ್ರೇಜ್ ಡೈಲಿ ಕಾಸ್ಟ್ ಆಫ್ ಸೇಲ್ಸ್ ತೊಗೋಬೇಕು. ಸಿ ಡೈಲಿ ಫ್ಯಾಕ್ಟ್ರಿ ಕಾಸ್ಟ್, ಡೈಲಿ ಕಾಸ್ಟ್ ಆಫ್ ಸೇಲ್ಸ್ ದ್ಯಾಟ್ ವಿಲ್ ಬಿ ಕಮಿಂಗ್ ಸೇಮ್. ಯಾಕಂದ್ರೆ ದಿನನಿತ್ಯದ ಆಗೋವಂಥ ಕಾಸ್ಟನ್ನು ಕನ್ಸಿಡರ್ ಮಾಡಿನೇ ಫಿನಿಶ್ಡ್ ಗೂಡ್ಸಿಗೆ ನಾವು ಪ್ರೈಸ್ ಮಾಡ್ತೀವಿ. ಸೇಲ್ ಮಾಡೋ ಮುಂದಾಗ ಏನು ಮಾಡ್ತೀವಿ ನಾವು? ಪ್ರಾಫಿಟ್ ಆ್ಯಡಪ್ ಮಾಡ್ತೀವಿ, ಹೌದಿಲ್ರಿ? ಈಗ ಫಿನಿಶ್ಡ್ ಗೂಡ್ಸದು ಯೂಶ್ವಲಿ ಕಾಸ್ಟ್ ಹೇಳೋ ಮುಂದೆ ಏನು ಮಾಡ್ತೀವಿ? ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳ್ತೀವಿ. ಎಸ್, ಸೊ ವಾಟ್ ಆರ್ ದ ಮೆಟೀರಿಯಲ್ಸ್ ಯುಟಿಲೈಸ್, ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ದ ಕನ್ವರ್ಷನ್. ಸೊ ಒಂದು ಪ್ರಾಡಕ್ಟ್ ತಯಾರಿ ಮಾಡಲಿಕ್ಕೆ ಕಂಪನಿ ಏನೇನು ವೆಚ್ಚ ಮಾಡ್ಯದ, ಸೊ ಅದು ವೆಚ್ಚದ ಕಾಸ್ಟ್ ಎಷ್ಟು ಅದ ಪರ್ ಡೇದ ಅಂದ್ರೆ 3,600 ಅದ. ಅದನ್ನು ನಾವು ಕನ್ಸಿಡರ್ ಮಾಡೀವಿ ಇಲ್ಲಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಎರಡು ಸೇಮ್ ಅವರಿ ಮೇಡಮ್ ಅಂಥೇಳಿ. ಇದು ಪರ್ ಡೇ ಕಾಸ್ಟ್ ರೀ. ಇಲ್ಲಿ ಪರ್ ಡೇ ಕಾಸ್ಟೇ ಕನ್ಸಿಡರ್ ಮಾಡ್ಲಿಕ್ಕೆ, ಯಾಕಂದ್ರೆ ಒಂದು ಪ್ರಾಡಕ್ಟ್ ರೆಡಿ ಆಗ್ಲಿಕ್ಕೆ ಏನೇನು ಕಾಸ್ಟ್ ಬಂದಿರ್ತದೆ, ಮತ್ತು ರಾ ಮೆಟೀರಿಯಲ್ ಬಂದಿರ್ತದೆ, ವರ್ಕ್ ಇನ್ ಪ್ರೋಗ್ರೆಸ್ದು ಕೆಲಸ ಬಂದಿರ್ತದೆ, ಲೇಬರ್ಸ್ ಪೇಮೆಂಟ್ ಮಾಡಿರ್ತೀವಿ ಅಲ್ಲಿ, ಆಮೇಲೆ ಫ್ಯೂಲ್ ಅಥವಾ ಎಲೆಕ್ಟ್ರಿಸಿಟಿ ಅವೆಲ್ಲ ಯೂಸ್ ಮಾಡಿರ್ತೀವಿ, ಅದೆಲ್ಲ ಕೂಡಿಸಿನೇ ಇಲ್ಲಿ ಕನ್ಸಿಡರ್ ಮಾಡೋದು. ಓಕೆ, ಸೊ ಇಲ್ಲಿ ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂತ ತಗೋತೀವಿ, ಇಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಅಂತ ತಗೋತೀವಿ. ಸಿ 1,08,000 ಡಿವೈಡೆಡ್ ಬೈ 3,600. ಸೊ ಎಷ್ಟು ಬಂತ್ರಿ ಇಲ್ಲಿ? 30 ಡೇಸ್. So this is the holding period for the finished goods. Okay, at last average period of debts. So average period of debts is nothing but about the debtors. So sale ಮಾಡ್ಲಿಕತ್ತೀವಿ ನಾವೀಗ. ಓಕೆ, ಆ್ಯಾವ್ರೇಜ್ ಡೈಲಿ ಸೇಲ್ಸ್ ಕನ್ಸಿಡರ್ ಮಾಡ್ತೀವಿ. ಸಿ ಆ್ಯಾವ್ರೇಜ್ ಡೆಟರ್ಸ್ ಅಂದರೆ ಯೂಶ್ವಲ್ ನಮ್ಮ ಕ್ರೆಡಿಟ್ ಸೇಲ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದ್ರೆ 3 lakh. ಎಷ್ಟು ಅಮೌಂಟದು ಮಾಡ್ತೀವಿ ಅಂದರೆ 3 lakh ಡಿವೈಡೆಡ್ ಬೈ ಆ್ಯಾವ್ರೇಜ್ ಡೈಲಿ ಸೇಲ್ಸ್. ಸೊ ಡೈಲಿ ಸೇಲ್ಸ್ ಎಷ್ಟು ಆಗ್ತದೆ ಪರ್ ಡೇ ಅಂದರೆ 4,000. ಸೊ ಅಷ್ಟು 3 lakh ಟೋಟಲಿ ಸೇಲ್ ಆಗಬೇಕಂತಂದ್ರೆ ಟೈಮ್ ಪೀರಿಯಡ್ ಎಷ್ಟು ತೊಗೋತಂದ್ರೆ 75 ಡೇಸ್. ಓಕೆ, 75 ಡೇಸ್ ತನಕ ಕನ್ಸಿಡರ್ ಮಾಡ್ಬೋದು. ಈಗ ನೆಕ್ಸ್ಟ್ ಟೈಮ್ ಏನು ಮಾಡೋದ್ರಿ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆಪರೇಟಿಂಗ್ ಸೈಕಲ್ ಪೀರಿಯಡ್. ಓಕೆ, ಆಪರೇಟಿಂಗ್ ಸೈಕಲ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಆ್ಯಡ್ ದ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಡೆಟರ್ಸ್, ಆ್ಯಡ್ ದಿಸ್ ಆಲ್ and minus the creditors period. ಓಕೆ, ನೀವು ಇದಷ್ಟನ್ನು ಆ್ಯಡ್ ಮಾಡಿ ಇಲ್ಲಿ ತಗೋರಿ. ನಾಟ್ ದಿಸ್ ಒನ್, ಯು ಕ್ಯಾನ್ ಟೇಕ್ ದಿಸ್ ಒನ್. ಅಂದರೆ 150 ತೊಗೋಬೇಕಾಗ್ತದೆ. 150 ಪ್ಲಸ್ 56 ಡೇಸ್ ಪ್ಲಸ್ 30 ಡೇಸ್ ಪ್ಲಸ್ 75 ಡೇಸ್. ಓಕೆ, ಸೊ ಯು ಹ್ಯಾವ್ ಟು ಆ್ಯಡ್ ದ 150 ಪ್ಲಸ್ 56 ಪ್ಲಸ್ 30 ಪ್ಲಸ್ 75. ಇಷ್ಟು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಸಿಗ್ತದೆ ಅಮೌಂಟ್ ಅಂದ್ರೆ 311 ಡೇಸ್ ಅಂತ ಸಿಗ್ತದೆ. ಸಾರಿ, ನಾಟ್ ಇಟ್ಸ್ ಅಮೌಂಟ್, ಇಟ್ಸ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಡೇಸ್. 311 ಡೇಸ್ ಅಂತ ಸಿಗ್ತದೆ. ಓಕೆ,
ಅದರೊಳಗೆ ನಾವೇನು ಮಾಡ್ತೀವಿ, ಕ್ರೆಡಿಟರ್ಸನ್ನು ಮೈನಸ್ ಮಾಡ್ತೀವಿ. ಕ್ರೆಡಿಟರ್ಸನ್ನು ಮೈನಸ್ ಮಾಡಿದ್ರೆ 100 ಮೈನಸ್ ಮಾಡಿದರೆ ನಿಮ್ಗೆ ಎಷ್ಟು ಸಿಗ್ತದೆ, 211 days. ಓಕೆ, ಸೊ ದಿಸ್ ಈಸ್ ದ ವರ್ಕಿಂಗ್ ಕ್ಯಾಪಿಟಲ್ ಆಪ್ರೇಟಿಂಗ್ ಸೈಕಲ್. ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಅಂತಲೂ ಹೇಳ್ಬೋದು ಇದಕ್ಕೆ. ಆಪ್ರೇಟಿಂಗ್ ಸೈಕಲ್ ಅಂದ್ರೆ ಪ್ರತಿ 211 ದಿವಸಕ್ಕೆ ಇದು ರಿಪೀಟ್ ಆಗ್ತದೆ. ಓಕೆ, ಪ್ರತಿ 211 ದಿವಸಕ್ಕೆ ಇದು ರಿಪೀಟ್ ಆಗ್ತದೆ. ಸೊ ಒಂದು ವರ್ಷನಾಗ ಏನಂದ್ರು 1.3 ಅಥವಾ 1.4 ಟೈಮ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ವರ್ಷನಾಗ ಇರೋದು 365 days ಇರ್ತದೆ. ಇದು 211 ತೊಗೋತದೆ ರೀ. ಓಕೆ, 2 ಟೈಮ್ಸ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಅಂದಾಜು ಮಾಡ್ಬೋದು ನೀವು. ಸೊ 1 ಟೈಮ್ ಡೆಫಿನೆಟ್ಲಿ ರಿಪೀಟ್ ಆಗ್ತದೆ, ಇನ್ನೊಂದು ಟೈಮ್ ರಿಪೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಪಾಯಿಂಟ್ ಟರ್ಮ್ಸ್ನ ಎಕ್ಸ್ಪ್ರೆಸ್ ಮಾಡಿದರೆ 1.3 ಅಥವಾ 1.4 ಟೈಮ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ವೆರೈಟಿ. ಸೊ ಇನ್ನೂ ಒಂದು ವೆರೈಟಿನೂ ನೆಕ್ಸ್ಟ್ ವಿಡಿಯೋನಾಗ ನಾನು ಹೇಳ್ತೀನಂತ. ಸೊ ಅಂಟಿಲ್ ದೆನ್ you please have a refer of these variety of problems which are there in the textbook. ಬರೀ ಇದಷ್ಟೇ ಕೇಳಿದ್ರೆ ಯೂಸ್ ಇಲ್ಲ, ನೀವು ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ. ಓಕೆ, if you are having any doubts you can ask me.